ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ನಾನು ಮೋಟೋ ಬ್ಲಾಗರ್ ಅಲ್ಲ, ಮೋಟಾರ್ ಬೈಕಲ್ಲಿ ಇರ್ತೀನಿ. ಅದರ ಜೊತೆಗೆ ಒಂದಷ್ಟು ಸುದ್ದಿಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನೋಡಿ, ಒಂದು ಕಾಲ ಇತ್ತು, ಹೆಣ್ಣು ಮಕ್ಕಳನ್ನ ಸಮಾನವಾಗಿ ನೋಡ್ತಾ ಇದ್ರು ಅಂತಲೂ ಹೇಳಲಾಗ್ತದೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ತುಂಬ ತುಚ್ಛ ಮಟ್ಟದಲ್ಲಿ ನೋಡ್ತಾ ಇದ್ರು. ಅದು ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ನೋಡ್ಲಾಗ್ತಾ ಇತ್ತು. ಆ ಹೆಣ್ಣು ಮಕ್ಕಳಿಗೆ ಯಾವ್ಯಾವ ರೀತಿಯ ತೆರಿಗೆಗಳನ್ನು ವಿಧಿಸಿದ್ರು ಅನ್ನೋ ಕ್ರೌರ್ಯವನ್ನು ನಾವು ನೋಡ್ತೇವೆ. ಈ ವಿಷಯ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ, ಜಗತ್ತಿನ ಹಲವು ಧರ್ಮಗಳಲ್ಲಿ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳಿದೆ ಹೆಣ್ಣು ಮಕ್ಕಳ ಬಗ್ಗೆ. ಇವತ್ತು ಕಾಲ ಬದಲಾಗಿದೆ, ಸಾಕಷ್ಟು ಬದಲಾವಣೆಗಳಾಗಿದೆ. ಹೆಣ್ಣು ಗಂಡು ಸರಿಸಮಾನ ಅಂತ ನಾವು ಇವತ್ತು ಭಾವಿಸ್ತಾ ಇದ್ದೀವಿ. ನಮ್ಮ ದೇಶ ಒಂದಲ್ಲ, ಜಗತ್ತಿನ ನಾನಾ ದೇಶಗಳು ಹೆಣ್ಣು ಮತ್ತು ಗಂಡು ಸರಿಸಮಾನರು ಅಂತಲೇ ಭಾವಿಸುತ್ತೆ. ಕೆಲವೊಂದು ದೇಶಗಳಿದೆಯಪ್ಪ, ಅದಕ್ಕೆ ತುಂಬ ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೊಂದಿದ್ದಾವೆ. ಅದಕ್ಕೆ ಕಾರಣಗಳನ್ನು ನಾವು ಹಲವಾರು ಬಾರಿ ನೋಡಿರ್ತೀವಿ. ಮೊನ್ನೆ ಆಫ್ಘಾನಿಸ್ತಾನದಲ್ಲೂ ಕೂಡ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಸಾಕಷ್ಟನ್ನು ನೋಡಿದ್ದೀವಿ. ಇವತ್ತು 21ನೇ ಶತಮಾನದಲ್ಲಿ ನಿಂತ್ಕೊಂಡು ಒಬ್ಬ ಯೂಟ್ಯೂಬರ್ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸಿದರೆ ವೇಶ್ಯರಾಗ್ತಾರೆ, ಅವರನ್ನು ಮನೆಯಲ್ಲಿ ಪರದೆಯ ಹಿಂದೆ ಮುಚ್ಚಿಡಿ ಅಂತ ಏನಾದರೂ ಒಂದು ಹಾಡನ್ನು ಕಟ್ಟಿ ಹಾಡಿ ಅದು ವೈರಲ್ ಆದರೆ ಜನಸಾಮಾನ್ಯರ ಹತ್ರ ಹೋದರೆ ಜನರ ರಿಯಾಕ್ಷನ್ ಹೇಗಿರ್ಬೋದು ನೋಡಿ. ಈ ಒಬ್ಬ ಯೂಟ್ಯೂಬರ್ ಹೆಸರು ಇಕ್ಬಾಲ್ ಅಂತೇಳಿ. ಈ ವ್ಯಕ್ತಿ ತನ್ನ ಯೂಟ್ಯೂಬ್ ಚಾನಲಲ್ಲಿ ಸೊಗಸಾಗಿರೋ ಹಾಡುಗಳನ್ನು ಹಾಡ್ತಾ ಇರ್ತಾನೆ. ಸೊಗಸಾಗಿರೋ ಹಾಡು ಅದು ಕೆಲವರಿಗೆ ಸೊಗಸು ಅನ್ಸುತ್ತೆ, ಇನ್ನು ಕೆಲವರಿಗೆ ಪಿತ್ತ ನೆತ್ತಿಗೆ ಬಿಡುತ್ತೆ. ಇವನ ಹಾಡುಗಳನ್ನು ಕೇಳಿ ಒಂದಷ್ಟು ಜನ ಖುಷಿ ಪಟ್ಟಿದ್ರೆ ಇನ್ನೊಂದಷ್ಟು ಜನರ ಪಿತ್ತ ನೆತ್ತಿಗೇರಿದೆ. ಕಾರಣ ಏನು ಅಂತಂದ್ರೆ, ಈತ ಬರೆದಿರೋ ಸಾಲುಗಳು, ಅದನ್ನು ಹಾಡಿರೋ ವಿಧಾನ, ಅದಕ್ಕೆ ಕೊಟ್ಟಿರೋ ಎಕ್ಸ್ಪ್ರೆಷನ್, ಏನು ನ್ಯಾಷನಲ್ ಲೆವೆಲ್ ಅವಾರ್ಡ್ ಕೊಡ್ಬೇಕು ಈ ವ್ಯಕ್ತಿಗೆ. ಆ ಲೆವೆಲ್ಗೆ ಎಕ್ಸ್ಪ್ರೆಷನಲ್ಲೇ ಸಾಯಿಸ್ಬಿಟ್ಟವನ್ನೆಲ್ಲರನ್ನೂ. ಇವತ್ತಿಗೂ ಆ ಥರದ ಮನಸ್ಥಿತಿಯನ್ನು ಹೊಂದಿದರೆ ಜನ, ಅಥವಾ ಆ ಥರದ ಹಾಡುಗಳನ್ನು ಕಟ್ಟಿ ಹಾಡ್ತಾರೆ, ಅದಕ್ಕೊಂದಷ್ಟು ಜನ ಹಾರ್ಟ್ ಸಿಂಬಲನ್ನು ಕಮೆಂಟ್ ಮಾಡ್ತಾರೆ ಅಂತಂದರೆ ಎಂಥ ಕ್ರೌರ್ಯದ ಮನಸ್ಥಿತಿ ಇರ್ಬೋದ್ರಿ. ಈ ವ್ಯಕ್ತಿ ಮೂಲತಃ ಪಾಕಿಸ್ತಾನದವರು, ಪಾಕಿಸ್ತಾನದಲ್ಲೇ ಇರುವಂಥ ಒಬ್ಬ ಯೂಟ್ಯೂಬರು ಅಲ್ಲ. ಈ ಕಾಲದಲ್ಲೂ 21ನೇ ಶತಮಾನದಲ್ಲೂ ಈ ಥರದ ಒಬ್ಬ ವ್ಯಕ್ತಿ ಇದ್ದಾನೆ, ಅಥವಾ ಈ ಥರದ ಮನಸ್ಥಿತಿ ಇದೆ ಅಂತಂದರೆ ಎಂಥ ಕ್ರೌರ್ಯ ರೀ ಅದು. ಅಲ್ಲ, ಏನೋ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಕೆಲವೊಬ್ರಿಗೆ ಇರ್ಬೋದಪ್ಪ, ಆದರೆ ಶಾಲೆಗಳಿಗೆ ನಿಮ್ಮ ಹೆಣ್ಣು ಮಕ್ಕಳನ್ನು ಕಳಿಸಿದ್ರೆ ವೇಶ್ಯರಾಗ್ತಾರೆ, ಅದಕ್ಕೋಸ್ಕರ ನೀವು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಡ್ರಿ. ಅಕಸ್ಮಾತ್ ಆ ಹೆಣ್ಣು ಮಕ್ಕಳನ್ನು ನೀವೇನಾದರೂ ಶಾಲೆಗೆ ಕಳಿಸಿದ್ದೇ ಆದರೆ ತಂದೆ ತಾಯಿಗಳ ಮರ್ಯಾದೆ ಹರಾಜಾಗತ್ತೆ ಅನ್ನೋ ರೀತಿಯಲ್ಲಿ ಸಾಲುಗಳನ್ನು ಬರೆದು, ಸಾಹಿತ್ಯವನ್ನು ಬರೆದು ಹಾಗೆ ಹೇಳಿದಾನ್ರಿ ಪುಣ್ಯಾತ್ಮ. ಶಿವ ಶಿವ. ಆ ಹಾಡಿಗೆ ಸಾವಿರಾರು ಜನ ಲೈಕ್ ಮಾಡಿರೋದು. ಅಲ್ಲ, ಇವತ್ತಿನವರೆಗೂ ಅಲ್ಲಿನ ಸರ್ಕಾರ ಆಗಲಿ, ಅಲ್ಲಿನ ಸಿಸ್ಟಮ್ ಆಗಲಿ ಇಂಥವ್ರನ್ನ ಬಂಧಿಸಿಲ್ವಲ್ಲ ಅಂತ. ಯಾಕೆ ಬಂಧಿಸ್ತಾರೆ ಹೇಳಿ? ಪಾಕಿಸ್ತಾನದಲ್ಲಿ ಹೌದಾ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಲ್ಲೆಲ್ಲ ಅವರು ಪ್ರೋತ್ಸಾಹ ಕೊಡುವಂಥ ಮನಸ್ಥಿತಿಯನ್ನು ಹೊಂದಿರುವಂಥವ್ರು. ಸಾಧ್ಯ ಆದರೆ ಅವನಿಗೆ ಒಂದಷ್ಟು ಅನುದಾನವನ್ನು ಹಾಕಿ, ನೀನು ಹಾಡಿಗೆ ಸ್ವಲ್ಪ ಹೆಲ್ಪ್ ಆಗಲಪ್ಪ, ಇಂಥ ಹಾಡುಗಳನ್ನು ಕಟ್ಟಿ ಹಾಡು, ನೀನು ನಮ್ಮ ಗೌರ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಏನಾದರೂ ಮಾಡಿದರೂ ಮಾಡಿದ್ದಾರೆ. ಆ ಹಾಡನ್ನು ಹಾಕಿ 15 ದಿನದ ಮೇಲಾಗಿದೆ, ಆದರೂ ಕೂಡ ಯಾರೊಬ್ಬರು ಚಕಾರನೇ ಎತ್ತಿಲ್ಲ. ಆ ಹಾಡು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಬರ್ತಾ ಇದೆ. ಇಂಥವ್ರಿಗೆ ಏನಂತ ಹೇಳ್ತೀರಿ? ಇಂಥ ದೇಶಕ್ಕೆ ನಮ್ಮ ದೇಶದಲ್ಲಿ ಕೆಲವರು ಸಪೋರ್ಟ್ ಮಾಡ್ತಾರೆ. ಅಂಥವ್ರ ಮನಸ್ಥಿತಿ ಪಾಕಿಸ್ತಾನದ ಈ ವ್ಯಕ್ತಿಯ ಮನಸ್ಥಿತಿಗಿಂತ ಭಿನ್ನವಾಗೇನು ಇರೋದಿಲ್ಲ ಅಂತ ನನಗನ್ಸುತ್ತಪ್ಪ. ನಮ್ಮ ಬಾಬಾ ಸಾಹೇಬರು ಬರೆದಿರೋ ಸಂವಿಧಾನದಲ್ಲಿ ಎಷ್ಟೆಲ್ಲ ವಿಷಯಗಳಿದೆ, ಹೆಣ್ಣು ಮಕ್ಕಳಿಗೆ ಎಷ್ಟೆಲ್ಲ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ಬಾಬಾ ಸಾಹೇಬರು ಅವತ್ತಿನ ಕಾಲಕ್ಕೆ ಆ ರೀತಿಯಲ್ಲಿ ಯೋಚನೆ ಮಾಡಿ ಇವತ್ತಿನ ಸಂವಿಧಾನವನ್ನು ಬರೆದು ಇವತ್ತಿಗೂ ಮಾದರಿ ಸಂವಿಧಾನದ ರೀತಿಯಲ್ಲಿ ಮಾಡಿಟ್ಟು ಹೋಗಿದಾರಲ್ಲ, ನಿಜಕ್ಕೂ ಗ್ರೇಟ್. ಅಂಥ ಸಂವಿಧಾನ ಇರೋದ್ರಿಂದಲೇ ನಮ್ಮ ದೇಶದಲ್ಲಿ ಇವತ್ತು ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಸರಿಸಮಾನವಾಗಿರ್ತಕ್ಕಂಥ ಸ್ಥಾನಮಾನ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದೊಳಗಡೆನೇ ಇದ್ದು ಅಂಥ ದೇಶಕ್ಕೆ ಸಪೋರ್ಟ್ ಮಾಡ್ಕೊಂಡು ಈ 101 ಹಲ್ಕಟ್ಟು ಕೆಲಸಗಳನ್ನು ಮಾಡುವಂಥ ಜನ ನಮ್ಮಲ್ಲಿ ಇವತ್ತಿಗೂ ಇದ್ದಾರೆ ಅಂತಂದರೆ ಯಾವ ಥರದ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರ್ಬೇಕು ಅವರು ಹೊತ್ತಿಗೆ. ಅವ್ರನ್ನೆಲ್ಲ ನಾವು ಬರೀ ಶಿಕ್ಷೆ, ಕಂಪ್ಲೇಂಟು, ಕೇಸು ಅಂದ್ಕೊಂಡು ಓಡಾಡಿಸ್ತಿರ್ತೀವಿ ನೋಡಿ, ಅದು ನಮ್ಮ ತಪ್ಪು. ಗಲ್ಲಿಗೆ ಏರಿಸ್ಬಿಡ್ಬೇಕು ಒಂದೇ ಸರಿಗೆ, ಬೇಗ ಬೇಗ ಜಡ್ಜ್ಮೆಂಟ್ ಕೊಟ್ಟು. ಬಾಬಾ ಆ ವ್ಯಕ್ತಿ ಎಕ್ಸ್ಪ್ರೆಷನ್ ನೋಡ್ಬೇಕ್ರಿ. ಬಾಬಾ ಏನು ಆ ವ್ಯಕ್ತಿ ಆ ಅಪ್ಪನ್ನ ಹಂಗೆ ಹಾರ್ಟಿಗೆ, ಹೃದಯಕ್ಕೆ ಹಾರೇ ಕೋಲ್ ಹಾಕಿ ಹಂಗೆ ತಿವಿದು ಬಿಟ್ಟಾರೆ ಅನ್ನೋ ಲೆವೆಲ್ಲಿಗೆ ಎಕ್ಸ್ಪ್ರೆಷನ್ ಕೊಟ್ಟಾರ್ರಿ.
ಅವಾರ್ಡ್ ಕೊಡಬೇಕು. ನ್ಯಾಷನಲ್ ಅವಾರ್ಡು ಕಡಿಮೆನೇ. ಅವರ ಕಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ನೋಡ್ರಿ, ಸಾಕಷ್ಟು ಜನ ಅವ್ರಿಗೆ ಬುದ್ಧಿ ಹೇಳಿದ್ದಾರೆ. ಏನು ಗುರು ನಿನಗೆ ಬುದ್ಧಿ ಇಲ್ವಾ? ಈ ಶತಮಾನದಲ್ಲಿ ಕೂಡ 21ನೇ ಶತಮಾನದಲ್ಲಿ ಈ ರೀತಿ ಬರೆದು ಹಾಡ್ತೀಯ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿನಗೆ ಅಂತ. ಅದರ ಒಟ್ಟಿಗೆ ಇನ್ನೊಂದಷ್ಟು ಜನ ಇದ್ದಾರ್ರಿ, ಅದು ಎಲ್ಲರ ಕಡೆಗೂ ಇರ್ತಾರೆ ಅಂತ ಅನ್ಸ್ಬಿಡ್ತದೆ. ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೇ ಹೇಳ್ಬಿಟ್ಟಿಯ ಗುರು ನೀನು. ವಾವ್, ಸೂಪರ್ ಗುರು, ಸಾಕಾಗಿದೆ ಗುರು ಹಾಡು. ಅದಕ್ಕೆ ಹಾರ್ಟ್ ಸಿಂಬಲ್ ಅಂತೆ. ಅಬ್ಬಾ, ಏನಪ್ಪ ಇಂಥ ಮನಸ್ಥಿತಿಗಳನ್ನು ಹೊಂದಿರೋ ಒಂದು ದೇಶ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಂದ್ರೆ ಅದರ ಅರ್ಥ ಏನು? ಆ ವ್ಯಕ್ತಿ ಬರೆದಿರೋ ಹಾಡು ಚೆನ್ನಾಗಿದೆ, ನಾವು ಇದನ್ನೇ ಫಾಲೋ ಮಾಡಬೇಕು, ಅಥವಾ ನಮ್ಮ ದೇಶದ ರೂಲ್ಸೇ ಇದು, ನಾವು ಹಿಂಗೆ ನಡ್ಕೊಳ್ತಾ ಇರೋದು, ಅದನ್ನು ಅವನು ತೋರಿಸಿದಾನಷ್ಟೇನೆ ಅನ್ನೋ ರೀತಿನಲ್ಲಿ ಆಗ್ತದೆ. ಅದೇ ವ್ಯಕ್ತಿ ನಮ್ಮ ದೇಶದಲ್ಲಿ ಇದ್ದಿದ್ರೆ ಇವತ್ತಿಗೆ ಪರಿಸ್ಥಿತಿ, ಆ ವ್ಯಕ್ತಿಯ ಪರಿಸ್ಥಿತಿ ಹಂಗೆ ಇರ್ತಿರ್ಲಿಲ್ಲ. ನಮ್ಮ ಕಾನೂನು ವ್ಯವಸ್ಥೆ ಮುಂದೆ ಆ ವ್ಯಕ್ತಿ ಆ ರೀತಿಯಲ್ಲಿ ಹಾಡು ಹೇಳ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಆದಷ್ಟು ಬೇಗ ಈ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ರಪ್ಪ. ನಿಮ್ಮ ದೇಶದಲ್ಲಿ ಸಮಾನತೆ ಇದೆ ಅಂತ ನಮಗೂ ಗೊತ್ತಾಗತ್ತೆ. ಓಕೆ, ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ, ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತಾ ಇರೋಣ ಇಂಥದ್ದೇ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ ಕರ್ನಾಟಕ.